ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. ಇವತ್ತು ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಹೊಂಟೀವಿ ನೋಡ್ರಿ. ಸೊ ಮೆಟ್ರೋ ಹಿಡ್ಕೊಂಡು ನಾವು ಇಸ್ಕಾನ್ ಟೆಂಪಲ್ಗೆ ಹೊಂಟೀವಿ. ಟ್ರೈನ್ ಜರ್ನಿ ಹೆಂಗಿರುತ್ತೆ ನೋಡೋಣ ಬರ್ರಿ. ಹೋಗಿದ್ದು 2 ನಿಮಿಷಕ್ಕೇ ನಮ್ಮ ಮೆಟ್ರೋ ಬಂದೇ ಬಿಡ್ತು. ಮೆಟ್ರೋದಾಗಿಂದ ವ್ಯೂ ಪಾಯಿಂಟ್ ನೋಡಿದರೆ ನಿಮಗೆ ಈ ಥರ ನೋಡೋಕೆ ಸಿಗುತ್ತೆ ನೋಡ್ರಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇಷ್ಟು ಜನ ಸೇರ್ಯಾರ ನೋಡ್ರಿ. ಇಲ್ಲಿ ಸಾಲನ ಹಚ್ಚಿಬಿಟ್ಟಿದ್ರು. ಭಾಳ ವೇಟ್ ಮಾಡಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟೊಂದು ಏನು ವೇಟ್ ಮಾಡೋಕ್ಕಾಗಲಿಲ್ಲ. ಸೊ ಜಲ್ದಿನೇ ಹೋಗಿಬಿಟ್ಟಿವಿ. ಸೊ ದೇವ್ರ ದರ್ಶನ ಮಾಡೋಕೆ ನೋಡಿರಿ ನಮ್ಮ ಹಿಂದೆಷ್ಟು ಕ್ಯೂ ನಿಂತೈತೆ, ಜನ ಕಾಣ್ತಿರ್ಬೋದು ನಿಮಗೆ. ಹಂಗೆ ಮುಂದೆ ಹೋದಿವಿ. ಸೊ ಎಲ್ಲರೂ ಕೃಷ್ಣನ ದರ್ಶನ ಮಾಡ್ಕೊಂಡು ಬಿಡ್ರಿ. ಸೊ ಹಂಗೆ ಕೃಷ್ಣನ ದರ್ಶನ ಆದಮೇಲೆ ನಾವು ಕೆಳಗಡೆ ಬಂದೀವಿ. ಕೆಳಗಡೆ ಬಂದಾಗ ಈ ಥರದ್ದು ನಿಮ್ಗೆ ಸ್ವೀಟ್ಸ್ ಈ ಥರದ್ದೆಲ್ಲ ಮಾರೋದನ್ನು ನೋಡೋಕೆ ಸಿಗುತ್ತೆ ನಿಮಗೆ. ಸೊ ಅದನ್ನು ಬೇಕಾದರೆ ನೀವು ತೊಗೋಬೋದು. ಸೊ ಆಮೇಲೆ ಫೋಟೋಸ್ ಸಿಗ್ತಾವೆ ನಿಮಗೆ. ಫೋಟೋನು ಬೇಕಾದರೆ ನೀವು ತೊಗೋಬೋದು. ಆಮೇಲೆ ಈ ಥರದ್ದೆಲ್ಲ ನಿಮಗೆ ಮೂರ್ತಿ ಅದು ಇದು ಎಲ್ಲ ಸಿಗ್ತಾವೆ. ಸೊ ಅವುಗಳನ್ನು ತೊಗೋಬೋದು. ಆಮೇಲೆ ನಿಮಗೆ ಹಂಗೆ ಮುಂದೆ ಬಂದರೆ ಈ ಥರದ್ದೆಲ್ಲ ಬೇರೆ ಬೇರೆ ಥರದ ಸ್ವೀಟ್ಸ್ ಸ್ನ್ಯಾಕ್ಸ್ ಅದೆಲ್ಲ ಸಿಗುತ್ತೆ. ಹಾಗೆ ಹೊರಗಡೆ ಬಂದ್ರಿ ಅಂದ್ರೆ ನಿಮಗೆ ಈ ಥರ ಫೌಂಟೇನು ನೋಡೋಕೆ ಸಿಗುತ್ತೆ. ಹಂಗೆ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದೀವಿ ಇಲ್ಲಿ ಪ್ರಸಾದ ಕೊಡ್ತಾರೆ ರೀ. ಸೊ ಈ ಪ್ರಸಾದನ್ನು ಟೇಸ್ಟ್ ಮಾಡೋದಕ್ಕೆ ನಾವು ಬಂದೀವಿ. ಸೊ ಈ ಥರದ್ದು ನಮಗೆ ಪ್ರಸಾದ ಇಲ್ಲಿ ಸಿಗ್ತೈತಿ. ಹಾಗೆ ಇಲ್ಲಿ ಕ್ಲೀನಿನೆಸ್ಸು ಭಾರಿ ಮೇಂಟೈನ್ ಮಾಡ್ಯಾರ ನೋಡ್ರಿ. ಸೊ ಡಸ್ಟ್ಬಿನ್. ಸೊ ಇದಾಗಿತ್ತು ರೀ ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ದಾಗ ಮತ್ತೆ ಸಿಗೋಣಂತ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿರಿ. ಟಾಟಾ, ಬಾಯ್ ಬಾಯ್.